ಮೊನ್ನೆ ಪಾವಗಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಅಧಿಕಾರಿ ಮಲ್ಲಿಕಾರ್ಜುನ್ ಸಾವಿನ ಸುತ್ತ ಅನುಮಾನದ ಹುತ್ತ ಹುಟ್ಟುಕೊಳ್ತಾ ಇದೆ. ಈಗ ಪಾವಗಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದು ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡಿಟ್ಟು ತಮ್ಮ ಸಾವಿಗೆ ಯಾರು ಕಾರಣ ಅಂತ ಹೇಳಿ ಸಾವನ್ನಪ್ತಾರೆ. ಮಕ್ಕಳಿಗೆ ಕೆಲಸ ಸಿಗಲಿ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ. ಮಕ್ಕಳಿಗೆ ಕೆಲಸ ಸಿಗಲಿ ಅನ್ನೋ ದೃಷ್ಟಿಯಿಂದ ಮಲ್ಲಿಕಾರ್ಜುನ್ ಆತ್ಮಹತ್ಯೆ ಮಾಡಿಕೊಂಡ್ರ. ಹಾಗಾದ್ರೆ ನಿವೃತ್ತಿಗೆ ಇನ್ನೇನೋ 9 ಅಥವಾ 10 ದಿನಗಳು ಮಾತ್ರ ಬಾಕಿ ಇತ್ತಂತೆ. ಅಷ್ಟರಲ್ಲೇ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ತಂದೆ ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಆಗಿದ್ರು. ತಂದೆಯ ಸಾವಿನ ಬಳಿಕ ಅವರ ಕೆಲಸ ಮಲ್ಲಿಕಾರ್ಜುನ್ಗೆ ಸಿಕ್ಕಿತ್ತು. ಅದೇ ರೀತಿ ತಮ್ಮ ಮಕ್ಕಳಿಗೆ ಕೆಲಸ ಸಿಗಲಿ ಅಂತ ಮಲ್ಲಿಕಾರ್ಜುನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ದಲಿತ ಮುಖಂಡರು. ಮಧುಗಿರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಲ್ಲಿಕಾರ್ಜುನ್ ಸಾವಿನ ತನಿಖೆಗೆ ಆಗ್ರಹಿಸಲಾಗಿದೆ. ಮೃತ ಅಧಿಕಾರಿ ಮಲ್ಲಿಕಾರ್ಜುನ್ ಮಾಡಿರುವ ಆರೋಪದಲ್ಲಿ ಸತ್ಯಾಸತ್ಯತೆ ಇಲ್ಲ. ಜಂಟಿ ನಿರ್ದೇಶಕ ಕೃಷ್ಣಪ್ಪ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ಈ ಆರೋಪವನ್ನ ಮಾಡಿದ್ದಾರೆ. ಡಿವೈಎಸ್ಪಿಗೆ ದೂರು ನೀಡಿ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಮಲ್ಲಿಕಾರ್ಜುನ್ ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚಬೇಕು. ನೋಡಿ, ಜಂಟಿ ನಿರ್ದೇಶಕ ಕೃಷ್ಣಪ್ಪ ಆರೋಪ ಮುಕ್ತರಾಗಬೇಕು ಅಂತ ಹೇಳಿ ದಲಿತ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಕೇವಲ ಇನ್ನು 9 ದಿವಸಗಳು ಇದೆ, ಏನೋ ನಿವೃತ್ತಿ ಹೊಂದೋದಕ್ಕೆ ಇನ್ನು 9 ದಿನ ಇದ್ದಾಗ ಮಾತ್ರನೇ ಇವರು ಯಾಕೆ ಈ ರೀತಿ ಮಾಡಿಕೊಂಡ್ರು. ಇವರು ಉದ್ದೇಶಪೂರ್ವಕವಾಗಿ ನಮ್ಮ ಕುಟುಂಬದವರಿಗೆ ಏನಾದರೂ ಸರ್ಕಾರಿ ಸವಲತ್ತು ಸಿಗ್ಬೋದು, ಸರ್ಕಾರಿ ಉದ್ಯೋಗ ಸಿಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕೃಷ್ಣಪ್ಪರಿಗೆ ಇಲಾಖೆನಲ್ಲಿ ಯಾರು ಇರಲಿಲ್ಲ. ಕಮಿಷನರ್ ಲೆವೆಲ್ಗೆ ಯಾರೋ ಭ್ರಷ್ಟಾಚಾರ ಏನೋ ಮಾನವ ಹಕ್ಕುಗಳ ಭ್ರಷ್ಟಾಚಾರ ಸಮಿತಿಯಿಂದ ಒಂದು ಅರ್ಜಿ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಮೇಲೆ ಬೆಂಗಳೂರು ಕಮಿಷನರಿಗೆ. ಆಮೇಲಿಂದ ತುಮಕೂರು ವಾಯ್ಸ್ ಅಂತಲೇನೋ KR ಮಂಜುನಾಥ್ ಅಂತ ಅವರೊಂದು ಇವರು ಮಲ್ಲಿಕಾರ್ಜುನರ ಮೇಲೆ ಒಂದು ಅರ್ಜಿ ನೀಡಿದ್ದಾರೆ ಕಮಿಷನರಿಗೆ. ಆ ಒಂದು ಅರ್ಜಿ ಏನು ಕೃಷ್ಣಪ್ಪರಿಗೆ ಬಂದಿರುತ್ತೆ ಆ ಬೆಂಗಳೂರು ಕಮಿಷನರು ಹೆಡ್ನಿಂದನ ಸರ್ಕಾರದ ಹೆಡ್ನಿಂದನ